ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡಬೇಡಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅಂತ. ಯಾಕಂದ್ರೆ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಅಥವಾ ಎಜುಕೇಶನ್ ಅನ್ನ ಕೊಡ್ಸಿದ್ರೆ ಮುಗೀತು ನಮ್ಮ ಕೆಲಸ. ಅಲ್ಲಿ ಮುಂದಕ್ಕೆ ಅವ್ರು ಏನು ಅಂತ ಅವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ವಿದ್ಯಾಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ತುಂಬಾ ವಿಸ್ತಾರವಾಗಿ ಬೆಳ್ಕೊಂಡಿದೆ. ಅದರಲ್ಲಿ ಯಾವುದು ನನ್ನ ಮಗ ಅಥವಾ ಮಗಳಿಗೆ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆ ಅಂತ ಹುಡ್ಕೋದು ಪೇರೆಂಟ್ಸಿಗೆ ಬಿಟ್ಟಂತಹ ವಿಚಾರ. ಈಗ ಉದಾಹರಣೆಗೆ ಎಜುಕೇಶನ್, ಅದರಲ್ಲೂ ಇಂಜಿನಿಯರಿಂಗ್ ಅಂತ ಬಂದಾಗ ಮುಂಚೆ ಹೇಗೆ ಸ್ಕೋಪ್ ಇತ್ತು ಈಗಲೂ ಕೂಡ ಅದೇ ರೀತಿಯ ಸ್ಕೋಪ್ ಇದೆ. ಆದರೆ ಶಿಕ್ಷಣ ಸಂಸ್ಥೆಗಳು ದೊಡ್ಡದಾಗ್ತಾ ಇದೆ. ಯಾವ ಕಾಲೇಜಲ್ಲಿ ನನ್ನ ಮಗ ಅಥವಾ ಮಗಳು ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ. ಇವತ್ತು ನಾವು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀವಿ. ಇಲ್ಲಿನ ಕಾಲೇಜ್ ಕ್ಯಾಂಪಸ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಡೈರೆಕ್ಟರ್ ಶಂಕ್ಪಾಲ್ ಅವರು ಇದ್ದಾರೆ, ಡಾಕ್ಟರ್ ಶಂಕ್ಪಾಲ್ ಅವರು. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಹಲೋ ವಿದ್ಯಾ, ಹೌ ಆರ್ ಯು? ಐ ಆಮ್ ಗುಡ್ ಸರ್, ಹೌ ಯು ಸರ್? ಓಕೆ ಸರ್, ಈಗ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಮೊದಲಿಗೆ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಐ ಥಿಂಕ್ ನೀವು ಗೊತ್ತಿರಬೇಕು, ಆಲ್ಮೋಸ್ಟ್ ಎಂಡ್ ಆಫ್ 20th ಸೆಂಚುರಿ ಅಂದರೆ 90sಲ್ಲಿ ಐ ಥಿಂಕ್ ತುಂಬ ಕಾಲೇಜಸ್ ಎಸ್ಟಾಬ್ಲಿಷ್ ಆಯಿತು. ಐ ಥಿಂಕ್ ಇನಿಷಿಯಲ್ ಆಗಿ ಅಷ್ಟು ಎಂಜಿನಿಯರಿಂಗಿಗೆ ಡಿಮಾಂಡ್ ಇರಲಿಲ್ಲ 70sಲ್ಲಿ. ಪ್ರಾಬ್ಲಿ 90sಲ್ಲಿ ನಮ್ಮ ಎಕಾನಮಿ ಓಪನ್ ಆದಮೇಲೆ ತುಂಬ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಬೆಂಗಳೂರು ಬರೋಕ್ಕೆ ಹತ್ಕೊಂತು, ಪುಣೆಗೆ ಬರೋಕ್ಕೆ ಹತ್ಕೊಂತು, ಚೆನ್ನೈ ಆ್ಯಂಡ್ ಆಲ್ ದೋಸ್ ಕೈಂಡ್ ಆಫ್ ಎ ಥಿಂಗ್. ಆ್ಯಂಡ್ ದೇ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಇಂಡಿಯನ್ ಎಂಜಿನಿಯರ್ಸ್, ಯಾರು ಈವನ್ ಫಾರಿನರ್ಸ್ ಎಲ್ಲ. ಸೊ ಆವಾಗ ಡಿಮಾಂಡ್ ಜಾಸ್ತಿ ಬಂತು. ಅಲ್ಲಿವರೆಗೂ ಎಂಜಿನಿಯರಿಂಗ್ನವ್ರಿಗೆ ಏನನ್ಸುತ್ತೆ, ನಮ್ಗೆ ಒಳ್ಳೆ ಏನು ಗ್ರೇಟ್ ಜಾಬ್ ಸಿಗುತ್ತೆ ಅದರ್ ದ್ಯಾನ್ HMT, BL ಅಂತ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಬಿಟ್ಟರೆ ನಮ್ಗೆ ಏನು ಇದೆ ನಮ್ಮ ಟ್ಯಾಲೆಂಟ್ ತೋರಿಸೋದಕ್ಕೆ ಕ್ವೆಶನ್ ಬರ್ತಾಯಿತ್ತು. ಅದಕ್ಕೆ ಭಾಳ ಬ್ರೈನ್ ಡ್ರೈನ್ ಕೂಡ ಆಗ್ತಿತ್ತು. ಅಂದರೆ ಹೋಗಪ್ಪ, ಲೆಟಸ್ ಪರ್ಸ್ಯೂ ಅವರ್ ಕೆರಿಯರ್ ಸಮ್ವೇರ್ ಇನ್ ದ US ಆರ್ ಯುರೋಪ್, ಆ ಥರ ಬರ್ತಾಯಿತ್ತು. ಯಾವಾಗ ಇದು ಓಪನ್ ಆಯಿತು ಎಲ್ಲರಿಗೂ ಒಂದು ಅಪರ್ಚುನಿಟಿ ಸಿಗ್ದಂಗೆ ಆಯಿತು. ಸೊ ಯಾವಾಗ ಡಿಮಾಂಡ್ ಜಾಸ್ತಿ ಆಯಿತು, ಪೀಪಲ್ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಮೋರ್ ಎಂಜಿನಿಯರಿಂಗ್ ಕೋರ್ಸಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಪೀಪಲ್ ಸ್ಟಾರ್ಟೆಡ್ ಎಸ್ಟಾಬ್ಲಿಷಿಂಗ್ ಕಾಲೇಜಸ್. ಸೊ ಅದೇ ಥರದಲ್ಲಿ ಐ ಥಿಂಕ್ ಆ ಲೈನಲ್ಲೇ ಅರೌಂಡ್ 1997ನಲ್ಲಿ ಐ ಥಿಂಕ್ ಅವರ್ ಫೌಂಡರ್ ಚೇರ್ಮನ್ SM ವೆಂಕಟಪತಿ ಅವರು ಬಿದ್ದಿದ್ದ ಬಿಸ್ನೆಸ್ ಬಿಟ್ಬಿಟ್ಟು ಐ ಥಿಂಕ್ ದೇ ಮೂವ್ ಟು ದ ಎಜುಕೇಷನ್. ಸೊ ಸ್ಟಾರ್ಟೆಡ್ ಎ ಸ್ಕೂಲ್ 1997. 1999ನಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು ಕಲ್ಯಾಣ ನಗರದಲ್ಲಿ. ಆಫ್ಟರ್ ದಟ್ ಪ್ರಾಬ್ಲಿ ಅವ್ರ ಆಂಬಿಷನ್ ತುಂಬ ಜಾಸ್ತಿ ಆಯಿತು. ಈ ಹ್ಯಾಡ್ ಎ ವೆರಿ ಗ್ರೇಟ್ ಆಂಬಿಷನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಪ್ರಾಬ್ಲಿ ನಾವು ಅರೌಂಡ್ 60 acres ಲ್ಯಾಂಡ್ ಇದು ಈ ಕ್ಯಾಂಪಸ್ ಕ್ರಿಯೇಟ್ ಮಾಡಿದ್ರು. ಈ ಕ್ಯಾಂಪಸಲ್ಲಿ ಫಸ್ಟು ಎಂಜಿನಿಯರಿಂಗ್ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ನಮಸ್ತೆ, ಈಸ್ಟ್ ಪಾಯಿಂಟ್ ಸಂಸ್ಥೆಗಳಿಗೆ ಸ್ವಾಗತ. ಈಸ್ಟ್ ಪಾಯಿಂಟ್ ಸಂಸ್ಥೆಗಳಲ್ಲಿ ನಮ್ಮಲ್ಲಿ 14 ಸಂಸ್ಥೆಗಳಿದೆ. ಅದರಲ್ಲಿ ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಮತ್ತು 750 ಬೆಡ್ ಹಾಸ್ಪಿಟ್ಲ್ ಇದೆ. ಈ ಸದ್ಯ ನಮ್ಮಲ್ಲಿ 7,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಈಸ್ಟ್ ಪಾಯಿಂಟ್ ನಾವು ಸ್ಕೂಲ್, ಪ್ರಿ ಯೂನಿವರ್ಸಿಟಿ ಕಾಲೇಜ್, UG, PG, ರಿಸರ್ಚ್, ಕೊನೆ ತನಕ ಒಂದು ಮಗು ಈಸ್ಟ್ ಪಾಯಿಂಟಿಗೆ ಸೇರಿದ್ರೆ ಕೊನೆ ತನಕ ಆಗುವಂಥ ಎಲ್ಲ ಕೋರ್ಸುಗಳನ್ನು ನಾವು ಆಫರ್ ಮಾಡ್ತಾಯಿದ್ವಿ. ಮುಂದಕ್ಕೆ ಕೂಡ ನಾವು ಬೇರೆ ಒಂದು ಕೋರ್ಸಸ್ ಸಚ್ ಆಸ್ ಲಾ ಮತ್ತು ಡೆಂಟಲ್, ಈ ಥರ ಒಂದು ಕೋರ್ಸಸ್ಸು ಯಾವ್ದ್ಯಾವ್ದು ಇಲ್ವೋ ಅದನ್ನು ಆ್ಯಡ್ ಮಾಡೋಣ ಅಂತಿದ್ದೀವಿ. ಈ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ನಾವು ಈಸ್ಟ್ ಪಾಯಿಂಟ್ ಸಂಸ್ಥೆಗಳನ್ನ ಮುಂದೆ ಒಂದು ಯೂನಿವರ್ಸಿಟಿ ಮಾಡಬೇಕು ಅನ್ನೋ ಒಂದು ವ್ಯೂ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಸ್ಟ್ ಪಾಯಿಂಟ್ ಸಂಸ್ಥೆಗಳನ್ನ ಯೂನಿವರ್ಸಿಟಿ ಮಾಡಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಮಟ್ಟಕ್ಕೆ ಯೂನಿವರ್ಸಿಟಿನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗೆ ನಾನು ಕ್ಯಾಂಪಸ್ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದೀನಿ, ಮಕ್ಕಳಿಗೆ ಕ್ಲಾಸ್ ರೂಮ್ ಇಷ್ಟು ದೊಡ್ಡದಾಗಿದೆ, ಇಂತಿಂಥ ಫೆಸಿಲಿಟೀಸ್ ಕೊಟ್ಟಿದ್ದೀನಿ. ಹೌದು, ಎಲ್ಲದೂ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮಕ್ಕಳು ಯಾರ ಜೊತೆ ಕಲಿತಾ ಇದ್ದಾರೆ, ಯಾರು ಕಲಿಸ್ತಾ ಇದ್ದಾರೆ, ಏನು ಕಲಿಸ್ತಾ ಇದ್ದಾರೆ, ಇವಾಗ ನೀವು ಒಂದು ಸಣ್ಣ ಮಗು ನೋಡಿ, ತಾಯಿ ಎಲ್ಲ ಕಲಿಸ್ತಾ ಇದ್ದಾರೆ. ಬಟ್ ದ ಮೊಮೆಂಟ್ ನೀವು ಸ್ಕೂಲ್ ಕಳಿಸಿ ಒಂದು 3-4 ಮಂತ್ಸಲ್ಲಿ ಆ ಮಗುನಲ್ಲಿ ಚೇಂಜ್ ಕಾಣುತ್ತೀರ ನೀವು. ಸೊ ಮೆನಿ ಟೈಮ್ಸ್ ದಿ ಟೀಚರ್ಸ್ ಇನ್ಸ್ಪೈರ್. ಸೊ ಇವಾಗಿರೋ ಎನ್ವೈರನ್ಮೆಂಟಲ್ಲಿ ನನಗೇನು ಬೇಕು ಅಂತ ಹೇಳಿದ್ರೆ ಎ ವೆರಿ ವೆರಿ ಡೈನಮಿಕ್ ಟೀಚರ್ಸ್. ನಾವು ಇವಾಗ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಇಂಪ್ರೆಸಿಂಗ್ the founders, in the people who are managing this.
the CEOs, Pramod and Rajiv, how do we bring in teachers, create a culture of dynamism in them? Yes. Yes. Correct? Lifelong learning, teachers go lifelong learning. And how exactly facilitate the students? ಇವಾಗ ಸ್ಟೂಡೆಂಟ್ಸ್ ಬರೋರ್ಕಿಂತ ನಾವು ಟೀಚರ್ಸ್ ನಾಲೆಡ್ಜ್ ಆಗಲಿ ಅಥವಾ ಅಪ್ಡೇಟ್ ಆಗಲಿ ಕಡಿಮೆ ಇದ್ದರೆ ಸ್ಟೂಡೆಂಟ್ಸ್ ಗೆಟ್ ಡಿಸಪಾಯಿಂಟೆಡ್. ದೇ ಕೆನಾಟ್ ಇನ್ಸ್ಪೈರ್ ಎನಿ ಮೋರ್. ಸೊ ಒನ್ ಸ್ಟೆಪ್ಸ್ ಟೀಚರ್ಸ್ ಅಹೆಡ್ ಆಗಿದ್ದರೆ ಐ ಥಿಂಕ್ ದ ಸ್ಟೂಡೆಂಟ್ಸ್ ವಿಲ್ ಹೀ ಸ್ಮಾರ್ಟ್ ಟೀಚರ್, ಐ ಥಿಂಕ್ ಐ ಶುಡ್ ಲಿಸನ್ ಟು ಹಿಮ್, ಆ ಥರ ಬರುತ್ತೆ. ಐ ಥಿಂಕ್ ದಟ್ ಈಸ್ ದ ಕೈಂಡ್ ಆಫ್ ಎನ್ವೈರನ್ಮೆಂಟ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್. ದೀಸ್ ಆರ್ ದ ಚೇಂಜಸ್. ಈ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಮೆನಿ ಚೇಂಜಸ್ ಮಾಡಬೇಕು. ಓಕೆ, ಫ್ಯಾಕಲ್ಟಿಯಿಂದ ನಮ್ಮ ಅಫಿಲಿಯೇಷನ್ನಿಂದ ಆಚೆ ಬಂದು ಪ್ರಾಬ್ಲಿ ಯೂನಿವರ್ಸಿಟಿ ಮಾಡಿ ನಮ್ಮದೇ ಇದು ಮಾಡಿ ಫ್ಯಾಕಲ್ಟಿಗೆ ತುಂಬ ಟ್ರೈನ್ ಮಾಡ್ಬೋದು, ಕಲಿಬೋದು, ಅವ್ರನ್ನ ಮೋಟಿವೇಟ್ ಮಾಡೋದಿದೆ, ಅದು ಇಂಪಾರ್ಟೆಂಟು. ಪ್ರಾಬ್ಲಿ ನ್ಯೂ ಜನ್ರೇಷನ್ ಟೀಚರ್ಸ್ ತರಬೇಕು. ಐ ಥಿಂಕ್ ದೀಸ್ ಆರ್ ಆಲ್ ದ ಕೈಂಡ್ ಆಫ್ ಥಿಂಗ್ಸ್ ಕಂಟಿನ್ಯೂಸ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ನೌ. I think this is where exactly these two people are continuously, like, you saw that Raju morning bartare nanja kutko, okay, what is that we can do next anta. I think that is the probably you see a great change in matter of time. I'm not talking about years. Now dynamic irbekalva, 6 to 7 months, in on year early I think we change. I think the people will definitely find this place is a great place for them. I think that is why I consider, okay, ಇದು ಗ್ರೇಟ್ ಕಾಲೇಜ್ ಅಂತಲ್ಲ, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಕಾಲೇಜ್. ಕರೆಕ್ಟಾ? ಅದಕ್ಕೋಸ್ಕರ ಐ ಸೇ ದಿಸ್ ಶುಡ್ ಪ್ರಿಫರ್ ದಿಸ್ ಅಂತ. ಆಲ್ರೆಡಿ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಳ್ಳೆ ಹೆಸರನ್ನ ಪಡೆದುಕೊಂಡಿದೆ. ವೆಲ್ ನೇಮ್ಡ್ ಫ್ಯಾಕಲ್ಟಿಯನ್ನು ನೀವು ಒಂದು ಇಲ್ಲಿಟ್ಟಿದ್ದೀರಿ. ಎಲ್ಲದರ ಜೊತೆಗೆ ನೀವು ಮುಂಚೆಯಿಂದಲೂ ಹೇಳ್ತಾ ಇದ್ದರೆ ಚೇಂಜಸ್ ಬೇಕು. ಯಾಕಂದರೆ ನಾನು ಕಲ್ತ್ಬಿಟ್ಟಿದ್ದೀನಿ ಅಂದರೆ ನಾನು ಅಲ್ಲೇ ಇರ್ತೀನಿ, ಕಲಿಬೇಕು ಅಂತ ಹೋದಾಗ ನಾನು ಮೂವ್ ಆನ್ ಆಗ್ತೀನಿ. ಸೊ ಇಡೀ ಇನ್ಸ್ಟಿಟ್ಯೂಷನ್ ಅಂತ ಗಮನಿಸಿದಾಗ, ಇಂಜಿನಿಯರಿಂಗ್ ಕಾಲೇಜ್ ಅಂತ ಗಮನಿಸಿದಾಗ ಏನು ಬದಲಾವಣೆಗಳನ್ನು ತರಬೇಕು ಈ ಕಾಲೇಜ್ ಅಂತಲ್ಲ, ಎಲ್ಲರೂ ಏನು ಬದಲಾವಣೆನ ತರಬೇಕು ಅಂತ ಅನಿಸುತ್ತೆ? ನಾನು ಹೇಳ್ತಿರಲ್ಲ, ದ ಹೋಲ್ ಇಶ್ಯೂ ಈಸ್ 4 ಪಾರ್ಟ್ಸ್ ಇಯರ್. 4 ಪಾರ್ಟ್ಸ್ ಅಂದರೆ ಒಂದು ಎಜುಕೇಷನ್. ವಾಟ್ ಯು ಮೀನ್ ಬೈ ಎಜುಕೇಷನ್? ಇವಾಗ ನೀವು ಡಿಗ್ರಿ ತೊಗೊಳಕ್ಕೆ ಹೋಗ್ತೀರಾ, ವಾಟ್ ಈಸ್ ಎಜುಕೇಷನ್ ಅಂದರೆ ಇವಾಗ ಯಾವುದೋ ಒಂದು ಪ್ರೋಗ್ರಾಮ್ ತೊಗೊಳ್ತೀರಾ, ಎಂಜಿನಿಯರಿಂಗ್ ಪ್ರೋಗ್ರಾಮ್. ಎಂಜಿನಿಯರಿಂಗ್ ಫೌಂಡೇಶನ್ ಏನು? ಅದು ಎಜುಕೇಷನ್. ಕರೆಕ್ಟಾ? ಡಿಸೈನ್ ಮಾಡಬೇಕಾ, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಕರೆಕ್ಟ್ನಾ, ಟೆಸ್ಟ್ ಮಾಡಬೇಕಾ, ಇದು ಪ್ರಿನ್ಸಿಪಲ್ಸ್. ಇಟ್ಸ್ ಫೈನ್, ದಟ್ ಇಸ್ ಒನ್ ಥಿಂಗ್. ನಾವು ಇದು ಸೇಮೇ ಇರುತ್ತೆ, ಬಟ್ ನ್ಯೂ ಡಿಸೈನ್ ಟೂಲ್ಸ್ ಬರುತ್ತೆ, ನ್ಯೂ ಟೆಸ್ಟಿಂಗ್ ಟೂಲ್ಸ್ ಬರುತ್ತೆ. ಕರೆಕ್ಟಾ? ಆ್ಯಂಡ್ ನವೆ ಡೇಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹಳೆ ದಿನಗಳಲ್ಲಿ ಏನಾಗಿತ್ತು, ಒಂದು ಮೆಷಿನ್ ಮಾಡು, ಅಥವಾ ಒಂದು ಕಾರ್ ಇರುತ್ತೆ, ಒಂದು ಮೆಕ್ಯಾನಿಕಲ್ ಪಾರ್ಟ್ಸ್ ಇರುತ್ತೆ. ಇವಾಗ ಹಂಗಲ್ಲ, ಯು ಹ್ಯಾವ್ ಟು ಪುಟ್ ಇನ್ ಬ್ರೈನ್ ಇನ್ ಟು ದ್ಯಾಟ್. ಯು ಹ್ಯಾವ್ ಟು ಮೇಕ್ ಎ ಥಿಂಕಿಂಗ್ ಕಾರ್, ಥಿಂಕಿಂಗ್ ಮೆಷಿನ್. ದೀಸ್ ಆರ್ ಆಲ್ ದ ಕೈಂಡ್ ಆಫ್ ಥಿಂಗ್ಸ್ ಲೈಕ್ ದ್ಯಾಟ್. ಅಂದರೆ ಅಲ್ಲಿಗೆ ಹೊಸ ಟೆಕ್ನಾಲಜಿ, ಹೊಸ ಐಡಿಯಾಸ್, ಹೊಸ ಟೂಲ್ಸ್ ಇದೆಲ್ಲ ಬರ್ತಿದೆ. ಇದನ್ನು ಕಂಟಿನ್ಯೂಸ್ ಆಗಿ ಕಲ್ತ್ಕೋಬೇಕು. ಇವಾಗ ಇಂಡಸ್ಟ್ರಿಗೆ ಹೋದಕ್ಕೆ ಡೇ ಒನ್ನಿಂದ ನೀವು ಪ್ರೊಡಕ್ಟಿವ್ ಆಗದೆ ಇದ್ದರೆ ಅವನು ಐ ಕಾಂಟ್ ಪೇ ಯುವರ್ ಸ್ಯಾಲ್ರೀಸ್ ಅಂತ ಹೇಳ್ಬಿಡ್ತಾರೆ. ಸೊ ಹೌ ಟು ಮೇಕ್ ದಿಸ್ ಅದಾಗುತ್ತೆ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಟೆಕ್ನಾಲಜಿ, ಇವಾಗ ಕಾರ್ ಇತ್ತು ಅಂದ್ಕೊಳ್ಳಿ, ಇವಾಗ IC ಎಂಜಿನ್ ಕಾರ್ನಿಂದ ಇಮಿಡಿಯೇಟಾಗಿ ನೀವು ಎಲೆಕ್ಟ್ರಿಕ್ ಕಾರ್ಗೆ ಹೋಗ್ತಾ ಇದ್ದೀರಾ. ನಾಳೆ ಎಲೆಕ್ಟ್ರಿಕ್ ಕಾರ್ ಯು ಆರ್ ಯೂಸಿಂಗ್ ಕನ್ವೆನ್ಷನಲ್ ಬ್ಯಾಟ್ರೀಸ್, ಪ್ರಾಬ್ಲಿ ಯು ಆರ್ ಗೋಯಿಂಗ್ ಟು ಗೋ ಫಾರ್ ಫ್ಯೂಯಲ್ ಸೆಲ್ ಕಾರ್ಸ್. ಹೀಗೆ ಟೆಕ್ನಾಲಜಿ ಚೇಂಜ್ ಇಮಿಡಿಯೇಟಾಗಿ ನೀವು ಅಡಾಪ್ಟ್ ಹಾಕೋಬೇಕು. ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಡೈನಮಿಕ್. ಸೊ ನನ್ನ ಟೀಚರ್ ಮುಂದೆ ಏನಾಗುತ್ತೆ, ಹಿ ಹ್ಯಾಸ್ ಟು ಸಿ ಡೆವಲಪ್ ಇಟ್ಸ್ ಕರಿಕ್ಯುಲಮ್. ಸೊ ಎಜುಕೇಷನ್ ಪಾರ್ಟ್ ಯಾವುದು, ಅದರಲ್ಲಿ ಕಾಂಪಿಟೆನ್ಸಿ ಪಾರ್ಟ್ ಯಾವುದು, ಸ್ಕಿಲ್ ಪಾರ್ಟ್ ಯಾವುದು, ಇದನ್ನು ಕಲಿಸ್ಬೇಕು. ಇದ್ರ ಜೊತೆಗೆ ಲಾಟ್ ಆಫ್ ಲೈಫ್ ಸ್ಕಿಲ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಅದನ್ನು ನಾವು ಇನ್ಸ್ಟಿಟ್ಯೂಟಲ್ಲಿ ತರಬೇಕು. ಯಾಕಂದರೆ ಯು ಮೇ ಬಿಕಮ್ ಎ ವೆರಿ ಗುಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಎವ್ರಿಥಿಂಗ್, ಬಟ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಎ ಟೀಮ್, ಯು ಡೋಂಟ್ ವಾಂಟ್ ಟು ವರ್ಕ್ ಇನ್ ಎ ಟೀಮ್, ದೆನ್ ಐ ಥಿಂಕ್ ಇಟ್ ಇಸ್ ಆಫ್ ನೋ ಯೂಸ್. ನೈದರ್ ಯು ಗ್ರೋ ನಾರ್ ಯು ಮೇಕ್ ಯುವರ್ ಟೀಮ್ ಗ್ರೋ. ಸೊ ಈ ಥರದ್ದೆಲ್ಲ ನಾವು ಇವಾಗ ಅಡಾಪ್ಟ್ ಮಾಡೋಕ್ಕೆ, ಐ ಥಿಂಕ್ ದಟ್ ಈಸ್ ವೇರ್ ಎಕ್ಸಾಕ್ಟ್ಲಿ we have made it a focus. That's what should be our vision, that's what should be our mission. And I think that we'll focus more on 3 things: faculty development, how to make faculty dynamic, how to keep them motivated, that's one part, and how to attract very good students to make use of this, and what are the new type of resources that are required. ಇದನ್ನೆಲ್ಲ ತಂದು I think we want to make this as number 1. ಓಕೆ, ಈಗ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಜಿನಿಯರಿಂಗಲ್ಲಿ ಎಷ್ಟು ಬ್ರಾಂಚ್ಗಳಿದೆ ಸರ್? Now at present we are having 6 branches. 6. We are not increase the branches because our policy is that once we become a university and all that, we will want to design new courses. It is in due course, like now we are preparing, we are applying for the university. ಇದಕ್ಕೆ ಒಂದು ಸರಿ ಬಂದರೆ probably we have planned already around 15-20 courses.
ಇವಾಗ ರೈಟ್ ನಾವು ವಿ ಆರ್ ಸಿಕ್ಸ್ ಸರ್? 6 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್, ಟ್ರೆಡಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಇದು ಇವಾಗ ಇದೆ. I think that is what exactly my responsibility to make these changes and build by next year something very different courses. ಸರ್, ಈಗ ಇನ್ನೊಂದು ಕ್ವೆಶನ್ ನಾನು ಶುರುವಿನಲ್ಲೇ ಕೇಳಬೇಕಿತ್ತು. ಲಾಸ್ಟ್ 2 ಇಯರ್ಸ್ ಹೇಗಿತ್ತು ಅನ್ನೋದು ನೀವು ಕೂಡ ನೋಡಿದ್ದೀವಿ. ಓನ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಅಂತಲ್ಲ, ಎಲ್ಲದು ಅಷ್ಟೇ, ಸ್ಕೂಲಿಂದ ಹಿಡಿದು ಎಲ್ಲ ಕಾಲೇಜ್ ಎಲ್ಲದು ಒಂದು ರೀತಿ ಬದಲಾವಣೆ ಆಯಿತು. ಕ್ಲಾಸ್ ರೂಮಲ್ಲಿ ಕಲಿತಾ ಇದ್ದಿದ್ದು ಮಕ್ಕಳು ಮನೇಲಿ ಕುತ್ಕೊಂಡು ಕಲಿಯುವಂತಹ ಪರಿಸ್ಥಿತಿ. ಸೊ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಿದ್ರಿ ಸರ್ ಇದನ್ನು? One is ಎಲ್ಲರೂ one change ಆಯಿತು. I will tell you very interesting. Appa, we should use audio-visual tools for teaching students in the class ಅಂತ ಹೇಳ್ತಾ ಇದ್ವಿ ಟೀಚರ್ಸ್ಗೆ. It was very difficult. Our blackboard teaching ಇಂದ ಆಚೆನೇ ಬರ್ತಾ ಇರಲಿಲ್ಲ. Correct? I will tell you, you may get surprised, like more than 50 to 60% of the teachers were not interested in even touching in the computer and create a PowerPoint slide. Okay. ಈ ಅಪರ್ಚುನಿಟಿ ಏನಾಯಿತು, ಎವ್ರಿಬಡಿ ವಾಸ್ ಫೋರ್ಸ್ ಟು ಡೂ ದಿಸ್ ಬರಲೇಬೇಕಾಯ್ತು. ಕರೆಕ್ಟಾ? ನೋಡಿ, ಇವಾಗ ಪವರ್ ಪಾಯಿಂಟ್ ಸ್ಲೈಡಲ್ಲಿ ಸುಮ್ಮನೆ ಮೆಟೀರಿಯಲ್ ಹಾಕೋದಲ್ಲ, ಆಮೇಲೆ ಲಾಟ್ಸ್ ಆಫ್ ವಿಡಿಯೋ ಕಂಟೆಂಟ್ ಅದಕ್ಕೆ ತಂದರು. ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಈ ಕಾನ್ಸೆಪ್ಟ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದು ಬೆಟ್ರು ಅಂತ ಇದು ಚೇಂಜ್ ಆಯಿತು. ಅನದರ್ ಥಿಂಗ್ ಈಸ್ ಹೌ ಟು ಇಂಟ್ರಾಕ್ಟ್ ವಿತ್ ದ ಸ್ಟೂಡೆಂಟ್ಸ್ ಹೂ ಆರ್ ಫಾರ್ ಅವೇ ಫ್ರಮ್ ದಟ್. ಕರೆಕ್ಟ್? ಇವಾಗ ಅವ್ರ ಲೆಕ್ಚರ್ಸ್ನ ಹೆಂಗೆ ಇರೋದು, ಇಟ್ ಕ್ಯಾನ್ ಬಿ ಝೂಮ್ ಆರ್ ಇಟ್ ಕ್ಯಾನ್ ಬಿ MS ಇದು ಮೈಕ್ರೋಸಾಫ್ಟ್ ಟೂಲ್ ಇದೆಯಲ್ಲ. ಸೊ ಅದೆಲ್ಲ ಇಟ್ಕೊಂಡು ಡಿಸ್ಟೆನ್ಸ್ ಎಜುಕೇಷನ್ ಹೇಗೆ ಮಾಡೋದು ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಏನಾಯಿತು, ನಾನು ಟೆಸ್ಟ್ ಮಾಡಿದ್ರೆ ಹೆಂಗೆ ಟೆಸ್ಟ್ ಮಾಡೋದು, ಹುಡುಗರಿಗೆ ಹೌ ಟು ಕಂಡಕ್ಟ್ ದ ಟೆಸ್ಟ್. ನಾನು ಸುಮ್ಮನೆ ಒಂದು ಟೆಸ್ಟ್ ಕಳಿಸಿದ್ರೆ ಓಕೆ, ಯಾವುದೋ ಒಂದು LMS ಟೂಲ್ ಯೂಸ್ ಮಾಡ್ತೀನಿ, ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೇನೆ, ಹುಡುಗರು ಟೆಸ್ಟ್ ಬರೀತಾರೆ, ನಾನು ಮಾಡ್ತೀನಿ. ಕಾಪಿ ಮಾಡಿದಾರಾ, ಇದು ಮಾಡಿದಾರಾ, ನಾನು ಹೆಂಗೆ ಮಾನಿಟರ್ ಮಾಡೋದು? ಐ ಥಿಂಕ್ ಮಾನಿಟ್ರಿಂಗ್ ಮೆಥಡ್ಸ್ ಎಲ್ಲ ಕಾಣೋದು, ಹೌ ಟು ಮಾನಿಟರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಕಿಡ್ಸ್. ಐ ಥಿಂಕ್ ದಟ್ ವೇ I think lot of changes have happened in the teachers. ಅದು ಬೇಕಾಗಿತ್ತು ಮತ್ತೆ ಬೇಕಾಗಿತ್ತು. ಯಾಕಂದರೆ ಫ್ಯೂಚರಲ್ಲಿ ಎಜುಕೇಷನ್ ಕಾಸ್ಟ್ ಇನ್ಕ್ರೀಸ್ ಆಗ್ತಿರೋದು ನೋಡಿದ್ರೆ ದರ್ ಆರ್ ಲಾಟ್ ಆಫ್ ಐ ಥಿಂಕ್ ಮೇ ಬಿ ವೆರಿ ಅಡ್ವಾನ್ಸ್ ಟ್ರೈನಿಂಗ್ಸ್ ಅಂಡ್ ಅದೆಲ್ಲ ಆನ್ಲೈನಲ್ಲಿ ಮಾಡ್ಬೋದು. ಐ ಥಿಂಕ್ ದಿಸ್ ಹಸ್ ಚೇಂಜ್ ದ ಪೀಪಲ್, ಟೀಚರ್ಸ್. ಬಟ್ ವಾಟ್ ಈಸ್ ದಟ್ ಇಂಪಾರ್ಟೆಂಟ್, ಇದೆಲ್ಲ ಮೆಟೀರಿಯಲ್ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ, ವಿ ಹ್ಯಾವ್ ರೀಚ್ ದಟ್ ಕೈಂಡ್ ಆಫ್ ಎ ಥಿಂಗ್. ಸ್ಟಿಲ್ ಐ ಥಿಂಕ್ ದ ಕಂಟೆಂಟ್ ಕ್ವಾಲಿಟಿ ಹ್ಯಾಸ್ ಟು ಇನ್ಕ್ರೀಸ್. Teaching content quality has to increase. Another thing is assessment system alli how to make the students think, andre assignment quality, how to assess those write assignments, how to make the students think, idan ಮಾಡಬೇಕು. one part new exam non exam some question ಕೊಡ್ತಾನೆ, ಡಿಫೈನ್ ಅಂತಾನೆ ಅಥವಾ ಡಿರೈವ್ ದಿಸ್ ಅಂತಾರೆ, ಅದು ಇರೋ ಕಂಟೆಂಟ್ ಅದು. ಬಟ್ ಅದನ್ನು ಹೆಂಗೆ ಅಪ್ಲೈ ಮಾಡೋದು, ನಾನು ಹೆಂಗೆ ಯೂಸ್ ಮಾಡೋದು, ನಾನು ನ್ಯೂ ಐಡಿಯಾಸ್ ಹೆಂಗೆ ಕ್ರಿಯೇಟ್ ಮಾಡೋದು, ದಟ್ ಈಸ್ ದ ಥಿಂಗ್. ಐ ಥಿಂಕ್ ದಟ್ ಈಸ್ ವೇರ್ ವಿ ಹ್ಯಾವ್ ಟು ಗೋ. ಆ್ಯಂಡ್ ಆ್ಯಸ್ ಥಿಂಗ್ಸ್ ಚೇಂಜ್, ಹೌ ಟು ಪಿಕ್ ಅಪ್ ನ್ಯೂ ಟೂಲ್ಸ್, ಯೂಸ್ ದೋಸ್ ನ್ಯೂ ಟೂಲ್ಸ್ ಫಾರ್ ಡೂಯಿಂಗ್ ಆಲ್ ದಿಸ್ ಕೈಂಡ್, ಇದೆಲ್ಲ ಬರಬೇಕು. ಐ ಥಿಂಕ್ ದಟ್ ಈಸ್ ವಾಟ್ ವಿ ವಿಲ್. ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇವಾಗ ಒಂದು ಎಕ್ಸ್ಟೆಂಡೆಡ್ ಒನ್. ಸೊ ದಟ್ ಈಸ್ ವಾಟ್ ವಿ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಆ್ಯಂಡ್ ದಟ್ಸ್ ವಾಟ್ ವಿ ಆರ್ ಪ್ರಿಪೇರಿಂಗ್ ಆಫ್. ಫೆಸಿಲಿಟೀಸ್ ಅಂತ ಬಂದಾಗ ಯಾವ ರೀತಿಯ ಫೆಸಿಲಿಟೀಸ್ನ ನೀವು ಸ್ಟೂಡೆಂಟ್ಸಿಗೆ ಕೊಡೋಕ್ಕೆ ಮುಂದಾಗ್ತಿದ್ದೀರಿ ಸರ್? ಇಲ್ಲಿ ಏನಂತಾರೆ, ಒಂದು ಟೀಚಿಂಗ್ ಪಾರ್ಟ್, ಇನ್ನೊಂದು ಲರ್ನಿಂಗ್ ಪಾರ್ಟ್. ಮಕ್ಕಳಿಗೆ ಏನು ಬೇಕು, ಲರ್ನಿಂಗ್ ರಿಸೋರ್ಸಸ್ ಬೇಕು. ಕರೆಕ್ಟಾ? ಲರ್ನಿಂಗ್ ರಿಸೋರ್ಸ್ ಒಂದು ಸಿಂಪಲ್ ಥಿಂಗ್, ನೀವೇನೋ ಒಂದು ಮೈಕ್ರೋ ಕಂಟ್ರೋಲರ್ ಅದನ್ನು ಸಿಮ್ಯುಲೇಟ್ ಮಾಡಬೇಕು. ಕಂಪ್ಯೂಟರ್ನಲ್ಲಿ ನೀವು ಅದನ್ನೆಲ್ಲ ಮಾಡಿ ವರ್ಕ್ ಆಗುತ್ತಾ ಅಂತ ನೀವು ವಾಟ್ ಇಫ್ ಕ್ವಶನ್ಸ್ ಎಲ್ಲ ಬಂದಾಗ ಹೇಗೆ ಮಾಡಬೇಕು ಇದನ್ನೆಲ್ಲ ಕಲ್ತ್ಕೋಬೇಕು. ನನ್ನ ಹತ್ರ ರೈಟ್ ಕಂಪ್ಯೂಟರ್ ಇರಬೇಕು, ರೈಟ್ ಸಿಮ್ಯುಲೇಟರ್ ಇರಬೇಕು, ಕರೆಕ್ಟಾಗಿ ಸ್ಮಾಲ್ ಗೈಡೆನ್ಸ್ ಕೊಡೋ ಟೀಚರ್ ಇರಬೇಕು. ಈ ಥರ ಲರ್ನಿಂಗ್ ರಿಸೋರ್ಸಸ್ನ ಕ್ರಿಯೇಟ್ ಮಾಡಬೇಕು. ಅದನ್ನು ಒಂದು ಪ್ರೋಟೋಟೈಪ್ ಮಾಡಿ ನಾನು ಟೆಸ್ಟ್ ಮಾಡೋ ಎಬಿಲಿಟಿ ಬರಬೇಕು. ಈ ಥರ ರಿಸೋರ್ಸಸ್ ಕ್ರಿಯೇಟ್ ಮಾಡು. ಕರೆಕ್ಟ್? ಓಕೆ, ದೋಸ್ ಡೇಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ, ಓಕೆ ವಾಟ್ ಈಸ್ ದಿಸ್ ವ್ಯಾಲ್ಯೂ, ಯು ಫೈಂಡ್ ಔಟ್ ಅಂತಿತ್ತು. ಇವಾಗ ಹೌ ಟು ಯೂಸ್ ದ ಟೂಲ್, ಹೌ ಟು ಇಂಪ್ಲಿಮೆಂಟ್ ಇಟ್ ಫಾರ್ ಡಿಸೈನ್, ಹೌ ಟು ಇಂಪ್ಲಿಮೆಂಟ್ ಇಟ್ ಫಾರ್ ಎ ಪ್ರೋಟೋಟೈಪ್, ಓಕೆ ಹೌ ಟು ವ್ಯಾಲಿಡೇಟ್ ದಿಸ್, ಈ ಥರ ಎಲ್ಲ ಐಡಿಯಾಸ್ ಬರ್ತಾಯಿದೆ. ಈ ರಿಸೋರ್ಸಸ್ಸು ಕಾಲೇಜಸಲ್ಲಿ ಕ್ರಿಯೇಟ್ ಮಾಡಿ. ವಾಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಎ ಗುಡ್ ಯೂನಿವರ್ಸಿಟಿ ಇನ್ ದ UK or US or whatever it is, ಎನಾರ್ಮಸ್ ಲರ್ನಿಂಗ್ ರಿಸೋರ್ಸಸ್. ಆವಾಗ ಸ್ಟೂಡೆಂಟ್ ಕೂತ್ಕೊಂಡು ಆ ಲರ್ನಿಂಗ್ ರಿಸೋರ್ಸಸ್ ಯುಟಿಲೈಸ್ ಮಾಡ್ಕೊಂಬಿಟ್ಟದನ್ನೇ ಕಲ್ತ್ಕೊಳ್ತಾರೆ ಆನ್ ದೇರ್ ಓನ್.
ಸೊ ದಟ್ ಈಸ್ ವಾಟ್ ಫೆಸಿಲಿಟಿ ಇದೆ. ಇದ್ರ ಜೊತೆಗೆ ಆಫ್ಕೋರ್ಸ್ ಯು ಶುಡ್ ಹ್ಯಾವ್ ಎಕ್ಸ್ಟ್ರಾ ಕರಿಕ್ಯುಲರ್ ಫೆಸಿಲಿಟೀಸ್, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಕ್ಯಾಂಪಸ್ ಬಗ್ಗೆ ಕಾಲೇಜಿನ ಕ್ಯಾಂಪಸ್ ಬಗ್ಗೆ ಒಂದು ಚಿಕ್ಕ ಮಾತನ್ನ ಅಥವಾ ಮಾಹಿತಿಯನ್ನು ಕೊಡೋದಾದ್ರೆ ಏನು ಹೇಳ್ತೀರಿ? ನೀವು ಎಂಟ್ರಿ ಪಾಯಿಂಟಲ್ಲೇ ನೋಡಿದ ತಕ್ಷಣ ಇವಾಗ ತುಂಬ ಗ್ರೀನಾಗಿ ಕಾಣ್ತಾ ಇದ್ದಾವೆ ಕ್ಯಾಂಪಸ್ಸು. ನಮ್ಮ ಕ್ಯಾಂಪಸ್ಸಲ್ಲಿ ಅದು ಗ್ರೀನೆಸ್ ಇಸ್ ಬ್ಯೂಟಿಫುಲ್. ದ ಮೊಮೆಂಟ್ ಯು ಎಂಟರ್ಸ್ ಇಟ್ಸ್ ಅನಿಸುತ್ತೆ ಕ್ಯಾಂಪಸ್ಸು. ವೆರಿ ಇನ್ಸ್ಪೈರಿಂಗ್ ಕ್ಯಾಂಪಸ್. ಪ್ರಾಬ್ಲಿ ವಿ ವಾಂಟ್ ಟು ಆ್ಯಡ್ ಸಮ್ ಮೋರ್ ಥಿಂಗ್ಸ್. ನೀವು ಹೇಳ್ದಂಗೆ ಸ್ಟೂಡೆಂಟ್ ಸೆಂಟರ್ ಎಲ್ಲ ಮಾಡಿ, ಪ್ರಾಬಬಲಿ ಸ್ಟೂಡೆಂಟ್ಸ್ಗೆ ಫ್ರೀ ಟೈಮಲ್ಲಿದ್ದಾಗ ಪ್ರಾಬ್ಲಿ ದೇ ಶುಡ್ ಗೋ ರಿಲ್ಯಾಕ್ಸ್, ಲರ್ನ್ ಸಮಥಿಂಗ್ ಆ್ಯಂಡ್ ಯುನೋ ಅವರು ಬೇರೆ ಡಿಸ್ಕಷನ್ಸ್ ಮಾಡೋದ್ರಿಂದ ಈ ಥರದ್ದೆಲ್ಲ ಫೆಸಿಲಿಟಿ ಇನ್ನೂ ನಾವು ಕ್ರಿಯೇಟ್ ಮಾಡ್ಬೇಕಂತಿದ್ದೀವಿ, ರೈಟ್? ಸೊ ಆ್ಯಸ್ ಇಟ್ ಈಸ್ ದಿಸ್ ಅ ಕ್ಯಾಂಪಸ್, ಬಟ್ ವಿ ವಾಂಟ್ ಟು ಮೇಕ್ ಇಟ್ ಒನ್ ವೆರಿ ಅಟ್ರಾಕ್ಟಿವ್ ಕ್ಯಾಂಪಸ್. ಶೋರ್ ಮಾಡ್ತೀರಿ ಅಂತ ನಮಗೂ ಅದು ಭಾವನೆ ಇದೆ ಸರ್. ಈಗ ಶಂಕ್ಪಾಲ್ ಸರ್ ಅವರ ಅಂಡರಲ್ಲಿ ಫ್ಯಾಕಲ್ಟಿ ಇದ್ದಾರೆ ಅಂದಾಗ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಫ್ಕೋರ್ಸ್ ಅವರು ತುಂಬ ಚಿಯರ್ಫುಲ್ ಆಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಯಾವುದೋ ಒಂದು ಮಾಡ್ಕೊಂಡು ಬಂದಿದ್ದೀನಿ 4-5 ವರ್ಷದಿಂದಲೂ ಅದೇ ಸಿಲೆಬಸ್ ಕೊಡ್ತಿದ್ದೀನಿ ಅನ್ನೋ ರೀತಿ ಆಗಲ್ಲ ಅಂತ. ಸೊ ಫ್ಯಾಕಲ್ಟೀಸಲ್ಲಿ ಚೇಂಜಸ್ ತರೋದಾದ್ರೆ ನೀವು ಹೇಳ್ತಾ ಇದ್ರಿ, ಜೊತೆಗೆ ಕ್ಯಾಂಪಸ್ಸಲ್ಲಿ ಆಗಿರ್ಬೋದು ಅಥವಾ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಚೇಂಜಸ್ ಅಂದಾಗ ಏನು ತಂದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸುತ್ತೆ ಸರ್? ಏನು ಮಾಡಬೇಕು? ಎಜುಕೇಷನಲ್ಲಿ ಬದಲಾವಣೆ ಇರಲೇಬೇಕು ಸರ್. ಈಗ ಚೆನ್ನಾಗಿದೆ, ಸರಿಯಾಗಿದೆ ಅಂದರೆ ಅದು ಅಲ್ಲೇ ನಿಂತ್ಕೊಳ್ಬಿಡುತ್ತೆ. ಚೇಂಜಸ್ ಬೇಕೇ ಬೇಕು ಪ್ರತಿದಿನ. ಸೊ ಏನು ಚೇಂಜಸ್ ಎಜುಕೇಷನ್ ಸಿಸ್ಟಮಲ್ಲಿ ಬೇಕು ಅಂತ ಅನ್ಸುತ್ತೆ ನಿಮಗೆ? ಮತ್ತು ಫ್ಯಾಕಲ್ಟಿ ವಿಚಾರದಲ್ಲಿ ಐ ಥಿಂಕ್ ಆಲ್ರೆಡಿ ನಾನು ಹೇಳಿದೆ ಹೌ ಟು ನನ್ನ ಒಂದು ಡೈನಮಿಕ್ ಫ್ಯಾಕಲ್ಟಿ ಇಟ್ಕೋಬೇಕು. ನನ್ನ ಎಜುಕೇಷನ್ ರೆಲೆವೆಂಟ್ ಆಗಿರಬೇಕು. ವಾಟ್ ಐ ಮೀನ್ ಬೈ ರೆಲೆವೆಂಟ್, ನಾನು ಇವಾಗ ಏನಾಗುತ್ತೆ ಈ ಥರ ರೆಲೆವೆಂಟ್ ಅಂದರೆ ಹೇಗೆ ಫ್ಲೆಕ್ಸಿಬಿಲಿಟಿನೂ ತರಬೇಕು ಅಂತ. ಇವಾಗ 4 ವರ್ಷದ ಕೋರ್ಸ್ ಇದೆ. ಅದಕ್ಕೋಸ್ಕರ NEP-ನಲ್ಲಿ ಹೇಳ್ತಾರೆ ಎವ್ರಿ ಇಯರ್ ದೆರ್ ಈಸ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಸಿಬಿಲಿಟಿ. ನಾನು ಇವಾಗ ಎವ್ರಿ ಇಯರ್ ಆ ಇಯರಲ್ಲಿ ಏನಾಗ್ತಿದೆ ಅಂತ ನೋಡಿಕೊಂಡು ನಾನು ರಿಯಲಿ ಐ ಕ್ಯಾನ್ ರೈಟ್ ಫಾರ್ ಇಯರ್ 1, ಇಫ್ ಯು ಡೂ ದಿಸ್ ಇಸ್ ದ ಕೈಂಡ್ ಆಫ್ ಔಟ್ಕಮ್ ಯು ವಿಲ್ ಅಚೀವ್ ಆ್ಯಂಡ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ ದಿಸ್ ಕೈಂಡ್ ಆಫ್ ಜಾಬ್ಸ್ ಅಂತ ಒಂದು ಹೇಳ್ಬೋದು. ಸೆಕೆಂಡ್ ಇಯರಲ್ಲಿ ಹಾಗೆ, ಥರ್ಡ್ ಇಯರಲ್ಲಿಗೆ, ಫೋರ್ತ್ ಇಯರ್ ಈ ಥರ ಮಾಡಿದಾಗ ಏನಾಗುತ್ತೆ, ನನ್ನ ಸಿಸ್ಟಮ್ನ ಕಂಪ್ಲೀಟಾಗಿ ಮ್ಯಾಚ್ ಮಾಡ್ಬೋದು. ಇವಾಗ ಎಂಟ್ರಿ ಅಟ್ 1 ಪಾಯಿಂಟ್, ಎಕ್ಸಿಟ್ ಆಫ್ಟರ್ 4 ಇಯರ್ಸ್, ಏನು ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ಐ ಅಪ್ರಿಷಿಯೇಟ್ ದ ವೇ NEP ಈಸ್ ಡಿಫೈನಿಂಗ್, ಲೈಕ್ ಎವ್ರಿ ಇಯರ್ ದರ್ ಇಸ್ ಅನ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್. ಸೊ ದ ಸ್ಟೂಡೆಂಟ್ ಆಫ್ಟರ್ ಕಂಪ್ಲೀಟಿಂಗ್ ಎಜುಕೇಷನ್ ವಿಲ್ ಬಿ ದೀಸ್ ಆರ್. ಸೊ ಇವಾಗ ನಾವು NEP-ಅನ್ನು ಅಡಾಪ್ಟ್ ಮಾಡಬೇಕಾ, ಕರೆಕ್ಟಾಗಿ ಡಿಫೈನ್ ಮಾಡಿ ಅಡಾಪ್ಟ್ ಮಾಡಿ ಚೇಂಜಸ್ ಮಾಡಬೇಕು. ಆ್ಯಂಡ್ ದ ಟೀಚರ್ ಎವ್ರಿ ಇಯರ್, ಈ ವರ್ಷ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಟೈಮ್ ಆಫರಿಂಗೆ ನಾನು ವಾಟ್ ಚೇಂಜಸ್ ಐ ಶುಡ್ ಬ್ರಿಂಗ್ ಇನ್ ಮೈ ಎಜುಕೇಷನ್. ಸೊ ಹೂಮ್ ಐ ಶುಡ್ ಕಾಂಟ್ಯಾಕ್ಟ್, ಹೌ ಐ ಶುಡ್ ಟಾಕ್ ಟು ಇಂಡಸ್ಟ್ರಿ ಪೀಪಲ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಡೇಟಾ ಐ ಶುಡ್ ಕಲೆಕ್ಟ್, ಹೌ ಐ ಶುಡ್ ಅಲೈನ್ ಮೈ ಪ್ರೋಗ್ರಾಮ್, ಹೌ ನ್ಯೂ ಟೂಲ್ಸ್. ಅಫ್ಕೋರ್ಸ್ ಏನಾಗುತ್ತೆ, ಎವ್ರಿ ಟೈಮ್ ನ್ಯೂ ಟೂಲ್ಸ್, ನ್ಯೂ ಚೇಂಜಸ್ ಮಾಡ್ತಾ ಹೋದರೆ ಅದ್ರ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಅಂದರೆ ನೀವು ಕಂಪ್ಲೀಟ್ಲಿ ನಿಮ್ಗೆ ಅಡ್ಹೇರ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಾವು ರಿಸೋರ್ಸಸ್ ಕೂಡ ಅಪ್ಡೇಟ್ ಮಾಡಬೇಕು. ಸೊ ಇದು ಬರ್ಡನ್ ಆಗಬಹುದು. ಸೊ ಹೇಗೆ ಹೌ ಟು ಡೂ ದೀಸ್ ಕೈಂಡ್ ಆಫ್ ಎ ಥಿಂಗ್ ಇಸ್ ಅನದರ್ ಇಶ್ಯೂ. ಸೊ ಪ್ರಾಬಬಲಿ ವಿ ಹ್ಯಾವ್ ಟು ವರ್ಕ್ ವಿತ್ ಇಂಡಸ್ಟ್ರೀಸ್. ಎವ್ರಿ ಟೈಮ್ ಹೇಳಿ ಓಕೆ ವಿಲ್ ಗಿವ್ ಯು ಮೋರ್ ರಿಸೋರ್ಸಸ್. ರಿಕ್ವೈರ್ಮೆಂಟ್ ಏನಂತ ನಿಮಗೆ ಗೊತ್ತಾಗಬೇಕು, ಹೇಗೆ ನಾವು ರೆಡಿ ಮಾಡಬೇಕು ಅನ್ನೋದು ಐಡಿಯಾ ಬರಬೇಕು. ಅವರು ನಮಗೆ ಟೂಲ್ಸ್ ಕೊಡೋ ಥರ ಅವ್ರಿಗೆ ನಾವು ಪ್ರಿಪೇರ್ ಮಾಡಿ. ಐ ಥಿಂಕ್ ವಿ ಹ್ಯಾವ್ ಟು ಫೈಂಡ್ ಔಟ್ ಲಾಟ್ ಆಫ್ ಇನೋವೇಷನ್ಸ್ ವಿ ಹ್ಯಾವ್ ಟು ಬ್ರಿಂಗ್ ಇನ್ and we have to work very hard in this direction. That is very important. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ ಪ್ಲೇಸ್ಮೆಂಟ್. ಇಂಜಿನಿಯರಿಂಗ್ ಕಾಲೇಜ್ ಬಂತು ಅಂದ ತಕ್ಷಣ ಪ್ಲೇಸ್ಮೆಂಟ್ ಬಗ್ಗೆ ತುಂಬ ಫೋಕಸ್ ಮಾಡಬೇಕಾಗುತ್ತೆ. 100ಅಲ್ಲಿ 80% ಪೇರೆಂಟ್ಸ್ ನನ್ನ ಮಗ ಆ ಕಾಲೇಜಿಂದ ಹೊರಗೆ ಬರ್ತಿದ್ದಾನೆ ಅಂದರೆ ಅಷ್ಟೊತ್ತಿಗೆ ಅವನು ರೆಸ್ಯೂಮ್ ಇಟ್ಕೊಂಡು ಹೊರಗೆ ಓಡಾಡೋ ಕೆಲಸ ಆಗಬಾರ್ದು. ಕಾಲೇಜಿಂದ ಹೊರಗೆ ಹೋಗ್ತಾ ಇದ್ದಂಗೆ ಅವ್ನ ಕೈಲಿ ಅಪಾಯಿಂಟ್ಮೆಂಟ್. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಈ ಥರ ಎಜುಕೇಷನ್ ನಾವು ಅಲೈನ್ ಮಾಡಬೇಕು. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಸರ್ ಪ್ಲೇಸ್ಮೆಂಟ್ ಅಂತ ಬಂದಾಗ ನೀವು ಯಾವ ರೀತಿಯ ಪ್ರಾಮಿಸಿಂಗ್ ಮಾಡೋಕೆ ರೆಡಿ ಇದೆ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದುವರೆಗೂ ಆಗಿದೆ, ಇದುವರೆಗೂ ಕನ್ವೆನ್ಷನ್ ಆಗಿ ನಡೀತಾ ಬರುತ್ತೆ, ಪ್ಲೇಸ್ಮೆಂಟ್ ಆಗ್ತಿದೆ. ಇವಾಗ ಯಾವ ಕಾಲೇಜ್ಗೆ ಹೋಗಿ ಪ್ಲೇಸ್ಮೆಂಟ್ ಆಗ್ತಿದೆ, ಆಗೋದಿಲ್ಲ ಏನಂತ ಏನಿಲ್ಲ. ಒಂದು ಪಿರಮಿಡಿಕ್ ಆಗಿ ನೋಡ್ಕೊಳ್ಳಿ. ಬಟ್ ಓನ್ಲಿ ಥಿಂಗ್ ಈಸ್ ವಾಟ್ ಈಸ್ ಒನ್ ಕನ್ಸರ್ನ್ ಈಸ್ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಜಾಬ್ ಯು ಗೆಟ್, ವಾಟ್ ಈಸ್ ದ ಪೇ ಪ್ಯಾಕೇಜ್ ಯು ಗೆಟ್. ಇದು ಪ್ರಾಬ್ಲಮ್. ಅದು ಇಂಪಾರ್ಟೆಂಟು. ಓಕೆ, ನಮ್ಮಲ್ಲೂ 80% ಇದರಲ್ಲೂ ಇರುತ್ತೆ, ಇನ್ನೊಂದು ಕಾಲೇಜಲ್ಲೂ 80% ಇರುತ್ತೆ, ಇನ್ನೊಂದು ಕಾಲೇಜಲ್ಲೂ 80% ಇರುತ್ತೆ. ಬಟ್ ನಮ್ಮ ಕಂಪ್ಯಾರಿಸನ್ ಬರೋದೇನು, ಆ ಸ್ಟೂಡೆಂಟ್ ಯಾವ ಇಂಡಸ್ಟ್ರಿಗೆ ಸೇರ್ತಾ ಇದ್ದಾರೆ, ವಾಟ್ ಈಸ್ ದೇರ್ ಪೇ ಪ್ಯಾಕೇಜ್, ವಾಟ್ ಈಸ್ ದರ್ ಕ್ವಾಲಿಟಿ ಆಫ್ ದ ಜಾಬ್, where our students. So the question comes now, how do we lift our students maybe in one stage of the pyramid to the next stage of the pyramid, next stage of the pyramid. This is very important. I think that is where exactly this aligning education with industry and the kind of things that
ಕೀಪಿಂಗ್ ದ ಸ್ಟೂಡೆಂಟ್ ಮೋಟಿವೇಟೆಡ್ ಟು ಲರ್ನ್. ದ ಪ್ರಾಬ್ಲಮ್ ಏನು, ಸ್ಟೂಡೆಂಟ್ಸು ಕೂಡ ನಾವು ಮಾಡೋಕ್ಕೋದ್ರೆ ರೆಸ್ಪಾಂಡ್ ಮಾಡೋದಿಲ್ಲ, ಕರೆಕ್ಟೇ? ಸೊ ಅದಕ್ಕೋಸ್ಕರ ಟೀಚರ್ ಸ್ಟೂಡೆಂಟ್ ಕಾಂಬಿನೇಷನ್ ಚೆನ್ನಾಗಿ ಲಾಕ್ ಮಾಡಬೇಕು, ಮಾಡಿ ಆಮೇಲೆ ಸ್ಟೂಡೆಂಟ್ಸು ಇಫ್ ದೇ ಲಿಸನ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಲುಕಿಂಗ್ ಫಾರ್, ಆಮೇಲೆ ನಾವು ಮಾಡ್ಬೋದು. ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಎಷ್ಟೇ ಹತ್ರಕ್ಕೆ ಬೆಳೆದ್ರು ಇನ್ನೂ ಅಲ್ಲಿಗೆ ರೀಚ್ ಮಾಡಬೇಕು, ಆ ಗೋಲ್ ರೀಚ್ ಮಾಡಬೇಕು ಅಂತ. ನಿಮ್ಮ ಪ್ರಕಾರ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನಾನು ಇದಕ್ಕೆ ಕಂಪೇರ್ ಮಾಡೋಕೆ ಇಷ್ಟಪಡ್ತೀನಿ, ಈ ರೀತಿಯ ಚೇಂಜಸ್ ತರಬೇಕು ಅಂತ ಹೋದಾಗ, ಅದು ಅಬ್ರಾಡಲ್ಲಿ ಆಗಿರ್ಬೋದು, ಯಾವುದೇ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಏನಾದರೂ ಆಸೆಗಳಿದೆಯಾ ಸರ್, ಕನಸುಗಳಿದೆ? ನಾನು ಆ್ಯಕ್ಚುಲಿ ಅದು ಡಾಕ್ಯುಮೆಂಟ್ ಮಾಡಿದ್ದೀನಿ. ಎವ್ರಿ 3 years, these next 3 years, this is my benchmark. This institution is our benchmark. Next after 3 years, this is our next mark ಅಂತ. ಅದುವರೆಗೂ ಅರೌಂಡ್ 15 yearsವರೆಗೂ ಒಂದು ಐಡಿಯಾ ಹಾಕಿದ್ದೀವಿ. ಬಟ್ ಆ ಇನ್ಸ್ಟಿಟ್ಯೂಷನ್ ಬೆಂಚ್ ಮಾರ್ಕ್ ಮಾಡಿರ್ತೀನಿ, ಅದೆಲ್ಲಿ ಮೂವ್ ಆಗುತ್ತೆ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸೊ ಓನ್ಲಿ ಥಿಂಗ್ ಈಸ್, ಈ ಬೆಂಚ್ ಮಾರ್ಕ್ ಮಾಡೋದು ನನಗೆ ಒಂದೊಂದು ಸರಿ ಏನು ಅನಿಸುತ್ತೆ, ಇದರದಕ್ಕಿಂತ ಲೆಟ್ ಅಸ್ ಸೆಟ್ ಅವರ್ ಗೋಲ್ಸ್, ಹೌ ಟು ಪ್ರಿಪೇರ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಆ್ಯಂಡ್ ಫೈನಲಿ ವಾಟ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಟು ಗೋ ಅಂಡ್ ವರ್ಕ್ ಇನ್ ಇಂಡಸ್ಟ್ರಿ. ನಂಗೆ ಸ್ಟೂಡೆಂಟ್ಸ್ ಏನು ಬಂದು ಹೇಳಬೇಕು ಅಂತ ಹೇಳಿದ್ರೆ, ಸರ್ I fulfilled my ambition studying in your college. That is the way I want to bring in. ಕೊನೆಯದಾಗಿ ಒಂದು ಮಾತು ಸರ್, ಸ್ಟೂಡೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಲ್ರೆಡಿ ಇಲ್ಲಿಂದ ಪಾಸ್ ಔಟ್ ಆಗಿರೋರಾಗಿರ್ಬೋದು, ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡವ್ರವ್ರಿಗೆ ಕೊನೆಯದಾಗಿ ಒಂದು ಮಾತು. ಮೇಡಮ್, ನಾನು ಸ್ಟೂಡೆಂಟ್ಸ್ ಇವಾಗ ಇಲ್ಲಿ ಕಾಲೇಜಿಗೆ ಬಂದಾಗ ಆಲ್ಮೋಸ್ಟ್ 18 years ಪ್ಲಸ್ ಆಗಿರುತ್ತೆ, ಹೌದು, ಕರೆಕ್ಟ್? ವೋಟಿಂಗ್ ಏಜ್ ಅಲ್ವಾ? ಹೌದು. ನಾನು ಹೇಳಿರೋದು ಸ್ಟೂಡೆಂಟ್ಸ್ಗೆ ಇಷ್ಟೇ ಹೇಳೋದು, ನಾನು ಕ್ಲಾಸ್ ಟೀಚರ್ ಆದಾಗಲೂ ಹೇಳೋದಷ್ಟೇ, ಇಟ್ಸ್ ಯುವರ್ ಲೈಫ್, ಯು ಡಿಸೈನ್ ಯುವರ್ ಲೈಫ್, ಯು ಮೇಕ್ ಇಟ್ ಯುವರ್ ಲೈಫ್. ಯಾರಿಗೂ ಡಿಸಿಷನ್ ತಗೊಳಕ್ ಬಿಡಬೇಡಿ, ಯು ಡಿಸೈನ್ ಯುವರ್ ಲೈಫ್. ನೀವು ಇಂಡಿಪೆಂಡೆಂಟ್ ಥಿಂಕರ್ ಆದರೆ ಯು ಕ್ಯಾನ್ ಡೂ ದಿಸ್ ಕೈಂಡ್ ಆಫ್ ಥಿಂಗ್. ಐ ಥಿಂಕ್ ಮೈ ಅಡ್ವೈಸ್ ಫಾರ್ ದ ಸ್ಟೂಡೆಂಟ್ಸ್ ಈಸ್, ನಿಮ್ಮ ಲೈಫು ನೀವು ಮಾಡ್ಕೊಳ್ಳಿ, ನೀವು ಎಲ್ಲಿಗೆ ಹೋಗ್ಬೇಕು ನೀವು ಡಿಸೈಡ್ ಮಾಡ್ಕೊಳ್ಳಿ, ಕರೆಕ್ಟ್? ನಾನು ಏನು ಮಾಡೋದು ತಿದ್ದಕ್ಕಾಗಲ್ಲ. ಓನ್ಲಿ ಥಿಂಗ್ ಈಸ್, ವಿ ಟೀಚರ್ಸ್ ಕ್ಯಾನ್ ಆ್ಯಕ್ಟ್ ಆಸ್ ಲ್ಯಾಡರ್ಸ್. ವಿ ವಿಲ್ ಹೋಲ್ಡ್ ದ ಲ್ಯಾಡರ್ಸ್, ಯು ಕ್ಲೈಂಬ್ ದ ಲ್ಯಾಡರ್, ಅಷ್ಟೇ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಟೈಮ್ ಕೊಟ್ಟು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜೊತೆ ಮಾತಾಡೋದ್ರ ಜೊತೆಗೆ ಮಕ್ಕಳು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಈ ಒಂದು ಅರ್ಧ ಗಂಟೆಯಲ್ಲಿ ನಾನೇ ತುಂಬ ಮೋಟಿವೇಟ್ ಆಗಿಬಿಟ್ಟಿದ್ದೀನಿ. ಇನ್ನು ವರ್ಷಾನುಗಟ್ಟಲೆ ನಿಮ್ಮ ಕೆಳಗೆ ಓದುವಂತಹ ಮಕ್ಕಳು ಅಫ್ಕೋರ್ಸ್ ಡೆಫಿನೆಟ್ಲಿ ಐ ಕ್ಯಾನ್ ಪ್ರಾಮಿಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ, ಆಂಬಿಷನ್ಸ್ನ ಫುಲ್ಫಿಲ್ ಮಾಡ್ಕೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.